ರಾಜ್ಕುಮಾರ್ ಕನ್ನಡ ಸಿನಿ ದುನಿಯಾದ ಮಾಸ್ ಮತ್ತು ಕ್ಲಾಸ್ ಹೀರೋ. ಬಾಲನಟನಾಗಿ ಬಣ್ಣ ಹಚ್ಚಿದ ಪುನೀತ್ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದು ಹೆಸರಾದವರು. ಈಗ ಅದೇ ಅಪ್ಪು ತಮ್ಮ ತಂದೆಯವರ ಹೆಸರಿನ ರಾಜ್ಕುಮಾರ ಸಿನಿಮಾದಲ್ಲಿ ನಟಿಸಲಿದ್ದಾರೆ. ಇನ್ನು ಈ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದ್ದು ಅಪ್ಪು ಅಭಿಮಾನಿಗಳ ನಿರೀಕ್ಷೆ ದುಪ್ಪಟ್ಟಾಗಿದೆ. ಈಗಾಗಲೇ ಬಿಡುಗಡೆಯಾದ ಹಾಡುಗಳು ಮತ್ತು ಟ್ರೇಲರ್ ಜಬರ್ದಸ್ತ್ ಹಿಟ್ ಆದ ಕಾರಣ ಚಿತ್ರತಂಡಕ್ಕೆ ಗೆಲುವಿನ ಮುನ್ಸೂಚನೆ ಸಿಕ್ಕಿದೆ. ಅಷ್ಟಕ್ಕೂ ರಾಜ್ಕುಮಾರ ಸಿನಿಮಾದ ಕತೆ ಏನಿರಬಹುದು ಅಂತ ಹಲವರಲ್ಲಿ ಮೂಡಿದ ಪ್ರಶ್ನೆಗೆ ನಿರ್ದೇಶಕರು ರಾಜಕುಮಾರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ 2 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಈಗಾಗಲೇ ಹೇಳಿದ್ರು. ಟ್ರೇಲರ್ ನೋಡಿದ ಅನೇಕರಿಗೆ ರಾಜಕುಮಾರ ಸಿನಿಮಾದ ಕತೆ ಬಗ್ಗೆ ಕುತೂಹಲ ಸ್ಟಾರ್ಟ್ ಆಗಿದೆ. ಟ್ರೇಲರ್ ನಲ್ಲಿ ಕಂಡಂತೆ ಪುನೀತ್ ರಾಜ್ಕುಮಾರ ಸಿನಿಮಾದ ಮೊದಲರ್ಧದಲ್ಲಿ ಅಪ್ಪು ಪಾತ್ರಧಾರಿಯಾಗಿ ನಟಿಸಿದ್ದು ಇದು ಪುನೀತ್ ಅವರ ನೈಜತೆಗೆ ಹತ್ತಿರದಲ್ಲಿದೆ. ಹಾಗೆ ವಿರಾಮದ ನಂತರ ಪುನೀತ್ ಅಪ್ಪು ಕ್ಯಾರೆಕ್ಟರ್ ನಿಂದ ಡಾಕ್ಟರ್ ರಾಜ್ ಅವರ ನಡೆ ನುಡಿಗೆ ತಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರುತ್ತೆ. ಅದಕ್ಕೆ ಪೂರಕವಾಗಿ ಪುನೀತ್ ಅವರ ಶರ್ಟ್ ಮೇಲೆ ಅಪ್ಪು ಎನ್ನುವ ಹೆಸರಿದ್ದು, ನಂತರ ಪುನೀತ್ ಸಾದಾ ಸೀದಾ ಹುಡುಗನಾಗಿ ಡಾಕ್ಟರ್ ರಾಜ್ ಅವರಂತೆ ರಾಘವೇಂದ್ರ ಸ್ವಾಮಿಯ ಭಕ್ತನಾಗಿ ಕಾಣಿಸಿಕೊಂಡಿದ್ದಾರೆ. ಇವೆಲ್ಲದರ ಹೊರತಾಗಿಯೂ ಒಂದು ಹಾಡು ಪುನೀತ್ ಅವರನ್ನ ಗೊಂಬೆ ಹೇಳುತ್ತೈತೆ ನೀನೇ ರಾಜ್ಕುಮಾರ ಅನ್ನೋದು ನಾವು ಹೇಳಿದ್ದಕ್ಕೆ ಪುಷ್ಟಿ ನೀಡುತ್ತೆ. ಏನೇ ಇರ್ಲಿ, ಬಿಡುಗಡೆಗೆ ಸಿದ್ಧವಾಗಿರುವ ಪುನೀತ್ ಅವರ ರಾಜ್ಕುಮಾರ ಚಿತ್ರ ಭರ್ಜರಿ ಯಶಸ್ಸು ಕಾಣಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.